ಅಲ್ಲಿ ರಕ್ಷಕ್ ಅವ್ರ ಜೊತೆ ಕೂತಿದ್ದ 3 ಅವರಿಂದ ಅವ್ರ ಜೊತೆ. ಏನಕ್ಕೆ ಹೋದು ನಿಮಗೆ, ನೀವು ನನ್ನನ್ನೆಲ್ಲ ಪ್ರಶ್ನೆ ಕೇಳ್ತಾ ಇದ್ರೆ ರಕ್ಷಕ್ ನೀವು ಅವ್ರನ್ನೂ ಕೇಳಿ, ನಾನು ಯಾಕೆ ಅವ್ರದ್ದು ಹೇಳ್ತಾ ಇಲ್ಲ ರಕ್ಷಕ್ತು ಅಂತ ಹೇಳಿದ್ರೆ ನಂಗೆ ರಕ್ಷಕ್ ಬಗ್ಗೆ ಪ್ರೀತಿ ಇದೆ. ಅಟ್ ಎ ಸೇಮ್ ಟೈಮ್ ನೀನು ಆ ರೌಡಿಗಳ ಜೊತೆ ಕೂತಿದ್ಯಾ ಇಲ್ವಾ ಅಂತ ಕೇಳಿ. ಆತ ಇಲ್ಲ ಅನ್ನಲಿ ಅವಾಗ ನಾನು ಉತ್ತರ ಕೊಡ್ತೀನಿ. ಯಾಕೆಂದ್ರೆ ಅವನಿಂದ ನೆಗೆಟಿವ್ ಸ್ಟೇಟ್ಮೆಂಟ್ ಬಂದಾಗ ಹೇಳ್ಬೋದು ನಾನು, ಆತ ನನ್ನ ತಮ್ಮನೇ. ಬಟ್ ನನಗೆ ಬೇಸರ ಇದ್ದಿದ್ದೇನು ಅಂದರೆ, ಒಬ್ಬ ಕಲಾವಿದ ಯಾರು ಸಹವಾಸ ಮಾಡಬೇಕು, ನಾನು ಅವಾಗಿಂದ ಅದೇ ಹೇಳ್ತಾ ಇರೋದು. ದುರ್ಯೋಧನ ಶಕುನಿ ಸಹವಾಸ ಮಾಡ್ದ, ಕುರುಕುಲ ಸಾರ್ವಭೌಮ ಹಾಳಾಗೋದ. ಅರ್ಜುನ ಏನೂ ಇಲ್ಲದೆ ಎಲ್ಲ ಕಳ್ಕೊಂಡಿದ್ದ, ಅವನು ಕೃಷ್ಣನ್ ಸಹವಾಸ ಮಾಡ್ದ. ಅವರ ಜೊತೆ ಕೂತಿದ್ರು ರಕ್ಷಕ್. ಅದಕ್ಕೆ ರಕ್ಷಕ್ ಇದೆಲ್ಲ ಆಗಷ್ಟೇ ಭರ್ಜರಿ ಬ್ಯಾಚುಲರ್ಸ್ ಫಿನಾಲೆ ಮುಗಿದು ಮಾರನೇ ದಿನ ಅದು. ಸೊ ನಾನು ರಕ್ಷಕ್ ವಿಶ್ ಮಾಡೋಣ ಅಂತ ಮಾಡಿದೆ. ಹೈ ರಕ್ಷಕ್, ಕಂಗ್ರಾಟ್ಸ್ ಫಾರ್ ಸೆಕೆಂಡ್ ಪ್ರೈಸ್ ಅದು ಇದು ಅಂತ ಹೇಳಿದೆ. ಥ್ಯಾಂಕ್ಸ್ ಅಣ್ಣ ಅಂತ. ಅವ್ರ ಜೊತೆ ಕೂತಿದ್ದಾಗ ಬಹುಶಃ ರಕ್ಷಕ್ ಗೊತ್ತಿರೋರೇ ಅನ್ನೋ ಕಾರಣಕ್ಕೆ ನಂಗೊಂಚೂರು ಕಾನ್ಫಿಡೆನ್ಸ್ ಬಂತು. ಕೂತ್ಕೊಂಡೆ, ಎಲ್ಲ ವೆಪನ್ಗಳೆಲ್ಲ ಮಾತುಕತೆಗಳ ಬೆಳ್ತಾರೆ. ನನಗೆಲ್ಲೋ ಮಿಸ್ ಹೊಡಿತಾ ಇದೆ. ಇದಿಷ್ಟು ನಡಿಬೇಕಾದ್ರೆ ನನ್ನಿಂದ 2 ಅಡಿ ದೂರದಲ್ಲಿ ರಕ್ಷಕ್ ಕೂತಿದ್ನೋ ಇಲ್ವೋ ಕೇಳಿ. ನೀವು ಅದನ್ನು ಕೇಳ್ತಾ ಇಲ್ಲ. ನಂಗೆ ಆತ ಇಲ್ಲ ಅಂತ ಹೇಳಿದಾಗ ನಾನು ಹೇಳ್ತೀನಿ. ಹಾಗೇನು ನನಗೆ ಗೊತ್ತು, ನಾನು ಯಾವ ಥರ ಲೀಗಲಿ ಹೋಗಬೇಕು ಅಂತ ನನಗೆ ಗೊತ್ತಿದೆ, ಅದೆಲ್ಲ ಇಲ್ಲ. ಆಮೇಲೆ ಯಾವುದೋ ನೋಡ್ತಾ ಇದೆ, ಇಲ್ಲಿ ತನಕ ನಾನು ಭಾಳ ಪ್ರೀತಿಯಿಂದ ರಕ್ಷಕ್ ಹೇಳ್ತೀನಿ, ಯು ಆರ್ ಮೈ ಬ್ರದರ್, ಐ ರೆಸ್ಪೆಕ್ಟ್ ಯು ಅ ಲಾಟ್. ರೌಡಿಗಳ ಜೊತೆ 2 ಅವರ್ಸಿಂದ ಏನಕ್ಕೆ ಕೂತಿದ್ಯಪ್ಪ? ನಂಗೆ ರಕ್ಷಕ್ ಇದ್ದಿದ್ದಕ್ಕೆ ವಿಶ್ ಮಾಡಕ್ಕೆ ನಿನ್ನ ಫ್ರೆಂಡ್ಸು ಅಂದ್ಕೊಂಡು ಬಂದೆ ನಾನು. ಅವ್ರ ಜೊತೆ ನಿಂಗೆ ಏನು ಕೆಲಸ? ನೀ ಕೂತಿದ್ಯೋ ಇಲ್ವೋ ಹೇಳಿ. ಇಲ್ಲ ಅಂತ ಹೇಳಿ ನಾನಾಗ ಕರ್ಪೂರ ತಗೊಂಡು ಕೈಗಲ್ಲ ಬಾಯಿಗೆ ಇಟ್ಕೊಳಕ್ಕೆ ಹೇಳಿ. ನಾನು ನೋಡಿದೆ, ಬೇಜಾರಾಯ್ತು ನನಗೆ. ಯಾವುದೋ ಒಂದು ಸ್ಟೇಟ್ಮೆಂಟಿಗೆ ನೋಡ್ತಾ ಇದ್ದೆ, ಸರ್ ಕರ್ಪೂರ ಕೈಗೆ ಇಟ್ಕೊಬಿಡ್ತೀನಿ ಸರ್, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡಿ. ಒಂದು ಕೆಲಸ ಮಾಡಿ, ನೀ ಯಾರ ಜೊತೆ ಕೂತಿದ್ಯಪ್ಪ 2 ಅವರ್ಸಿಂದ, ಅರ್ಧ ಗಂಟೆಯಿಂದ ಆಗಲಿ ಯಾರ ಜೊತೆ ಕೂತಿದ್ದೆ, ನಿನಗೂ ಅವ್ರಿಗೂ ಏನು ರೌಡಿ ಶೀಟರ್ ಜೊತೆ ಅಂತ ಕೇಳಿ. ಹೌದು ಇಲ್ಲ ಅಂತ ಹೇಳಿ. ಕರ್ಪೂರ ತೆಗೆದಿಡ್ತೀಯ ಅಂತೇಳಿ ನಾನು 4 ಮೇಲೆ ಇಟ್ಕೊಳ್ತೀನಿ. ಅದೇನು ಮನುಷ್ಯನ ಈ ಥರ ಸುಳ್ಳು ನನ್ನ ತಮ್ಮ ಅಂತ ಪ್ರೀತಿಸ್ತೀನಿ ಸರ್. ಒನ್ಸ್ ನಮ್ಮ ತಮ್ಮ ತಪ್ಪು ಮಾಡ್ರೆ ತಪ್ಪೇ ಸರ್ ಅದು.